ವೆಲ್ಕಮ್ ಟು ಮೈ ಚಾನಲ್ VHS ವ್ಲಾಗ್ಸ್ ನನ್ನ ಲೋಕ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, VHS ವ್ಲಾಗ್ಸ್ ನನ್ನ ಲೋಕಕ್ಕೆ ಸ್ವಾಗತ. ಇವತ್ತಿನ ವ್ಲಾಗ್ ಬಂದು ಮನೆಯಲ್ಲೇ ಬಿಸಿಬೇಳೆಬಾತ್ ಪೌಡ್ರ್ ಮಾಡ್ಕೊಳ್ಳೋದು ಹೇಗೆ, ಅದರಿಂದ ಬಿಸಿಬೇಳೆಬಾತ್ ಮಾಡೋದು ಹೇಗೆ, ಎರಡನ್ನೂ ಒಂದೇ ವಿಡಿಯೋದಲ್ಲೇ ತೋರಿಸಿದ್ದೀನಿ. ಮೇ ಬಿ ಸ್ವಲ್ಪ ಲಾಂಗ್ ಆಗಿರ್ಬೋದು, ಕ್ಷಮೆ ಇರಲಿ. ಹೊರಗಡೆ ಮಸಾಲೆ ನನಗೆ ಅಷ್ಟು ಇಷ್ಟ ಆಗೋಲ್ಲ, ಬಿಸಿಬೇಳೆಬಾತಿಗೆ ಎಸ್ಪೆಷಲಿ. ವಾಂಗಿಬಾತ್ಗೆಲ್ಲ ಯೂಸ್ ಮಾಡ್ತೀನಿ, ಬಟ್ ಬಿಸಿಬೇಳೆಬಾತಿಗೆ ನನಗೆ ಬಿಸಿಬೇಳೆಬಾತಿಗೆ ನನಗೆ ಮನೆಯಲ್ಲೇ ಮಾಡ್ಕೊಳ್ಳೋ ಪೌಡ್ರ್ ಇಷ್ಟ. ಸೊ ಆ ಮನೆಯಲ್ಲೇ ಹೇಗೆ ಪೌಡ್ರ್ ಮಾಡ್ಕೊತೀನಿ, ಅದರಿಂದ ಹೇಗೆ ಬಿಸಿಬೇಳೆಬಾತ್ ಮಾಡ್ತೀನಿ ಅಂತ ಎರಡನ್ನೂ ತೋರಿಸಿದ್ದೀನಿ ಈ ವ್ಲಾಗಲ್ಲಿ. ಹೋಗಿ ಪೂರ್ತಿ ವ್ಲಾಗ್ ನೋಡ್ಕೊಬನ್ನಿ. ಫಸ್ಟ್ ಪೌಡ್ರ್ ಮಾಡ್ಕೊಳ್ಳೋಕೆ ಏನು ಬೇಕು ಅಂತ ನೋಡೋಣ. ಕೊತ್ತಂಬರಿ ಕಾಳು, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಗಸಗಸೆ, ಹಾಗೆ ಚಕ್ಕೆ, ಲವಂಗ ಇಷ್ಟನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಈ ಬಾಣಲೆಯಲ್ಲಿ ಮಾಡ್ತಾಯಿದ್ದೀನಿ. ಎಲ್ಲದೂ ನೀವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳಿ. ನಾನು ಈ ಬಟ್ಲಲ್ಲಿ ಅಳತೆ ತೊಗೋತೀನಿ. ಈ ಬಟ್ಲಲ್ಲಿ 1 ಕಪ್ಪಷ್ಟು ಕೊತ್ತಂಬರಿ ಕಾಳನ್ನ ಫಸ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. 1 ಕಪ್ ಕೊತ್ತಂಬರಿ ಕಾಳಿಗೆ ಇನ್ನು ಉಳಿದಿರೋದನ್ನೆಲ್ಲ ನೀವು ಅರ್ಧ ಕಪ್ ತೊಗೋಬೇಕಾಗತ್ತೆ. ಸೊ ನಂಗೆ ಆ ಕಪ್ ಚೆನ್ನಾಗಿ ಸೆಟ್ ಆಗಿದೆ, ಹಾಗಾಗಿ ನಾವು ಅದರಲ್ಲೇ ಅಳತೆ ತೊಗೋತೀನಿ. ಈ ಅಳತೆಯಲ್ಲಿ ಮಾಡಿದಾಗ ಏನಾಗುತ್ತೆ, ನನಗೆ ಆಲ್ಮೋಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಜೀರಿಗೆ. ಆ ಜೀರಿಗೆ ಅಂತೂ ಅದು ಡ್ರೈ ರೋಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಘಮ ಘಮ ಫ್ಲೇವರ್ ಬರ್ತಾ ಇರುತ್ತೆ. ಜೀರಿಗೆ, ಉದ್ದಿನಬೇಳೆ ಎಲ್ಲವೂ ಅಷ್ಟೇ ಆಗ ನಮಗೆ ಗೊತ್ತಾಗತ್ತೆ ಅಲ್ವಾ, ಫ್ಲೇವರಲ್ಲೇ ಗೊತ್ತಾಗುತ್ತೆ, ಸ್ಮೆಲ್ಲಲ್ಲೇ ಗೊತ್ತಾಗತ್ತೆ. ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಕಡಲೆಬೇಳೆ. ಎಲ್ಲದೂ ಡ್ರೈ ರೋಸ್ಟೇ. ಗಸಗಸೆ ಬಂದು ಆಪ್ಷನಲ್ಲು, ನೀವು ಬಿಡ್ಬೋದು, ಬಟ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಅಂತೂ ಹಾಗೆ ಫುಲ್ ಡ್ರೈ ರೋಸ್ಟ್ ಮಾಡ್ಕೊಂಡೇ ತಿನ್ಬೋದು, ಅಷ್ಟೇ ಚೆನ್ನಾಗಿರುತ್ತೆ. ಈಗ ಲಾಸ್ಟಲ್ಲಿ ಎಲ್ಲದೂ ಆಯ್ತಲ್ವ, ಚಕ್ಕೆ, ಲವಂಗ ರೋಸ್ಟ್ ಮಾಡ್ಕೊಬಿಡೋಣ. ನೀವು ಗಸಗಸೆ ಹಾಕ್ಕೋಬೇಕಾದ್ರೆ ಸ್ಟವ್ ಆಫ್ ಮಾಡಿಬಿಟ್ಟು ಹಾಕಿದ್ರೂ ನಡೆಯುತ್ತೆ, ಯಾಕೆಂದರೆ ಚಿಕ್ಕದಿದೆ ಅಲ್ವಾ, ಬಿಸಿಲೇ ನಿಮಗೆ ರೋಸ್ಟ್ ಆಗೋಗುತ್ತೆ. ಇದೆಲ್ಲ ಆದಮೇಲೆ ಇದೆಲ್ಲ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ನೀವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ನಾನು ಬೇರೆ ಮಸಾಲೆ ಪದಾರ್ಥ ಏನೂ ಹಾಕ್ತಾಯಿಲ್ಲ, ನಾನು ಯೂಶ್ವಲಿ ಹಾಕಲ್ಲ. ಈಗ ನೋಡಿ ಗಸಗಸೆ, ಸ್ಟವ್ ಆಫ್. ಎಲ್ಲದನ್ನು ನೀವು ಆದಷ್ಟು ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಳೋದು ತುಂಬ ಉತ್ತಮ. ಇದೆಲ್ಲದು ಡ್ರೈ ರೋಸ್ಟ್ ಆದಮೇಲೆ ನೀವು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಈಗ ಎಲ್ಲದು ತಣ್ಣಗಾಗಿದೆ, ನಾನು ಮಿಕ್ಸಿ ಮಾಡ್ಕೋತೀನಿ. ಈ ಮಿಕ್ಸ್ ಆದಮೇಲೆ ಈ ಪೌಡ್ರ್ ನಾನು ಮೋಸ್ಟ್ಲಿ 1-2 ತಿಂಗಳು ಬಳಸ್ಬೋದು, ಏಕೆ ನಾವು ಕೊಬ್ಬರಿ ಏನೂ ಹಾಕಿಲ್ಲ ಅಲ್ವಾ. ಹಾಗಾಗಿ ನೋಡಿ ಬಿಸಿಬೇಳೆಬಾತ್ ಪೌಡರ್ ರೆಡಿಯಾಗಿದೆ. ನಾನೊಂದು 3-4 ಸತಿ ಬಿಸಿಬೇಳೆಬಾತ್ ಮಾಡ್ತೀನಿ ಇಷ್ಟು ಪೌಡ್ರಲ್ಲಿ. ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿಟ್ಬಿಟ್ರೆ ನೀವು ಹಾಕಿ ಎತ್ತಿಟ್ಕೋಬೋದು. ಈಗ ಬಿಸಿಬೇಳೆಬಾತ್ ಮಾಡೋದು ಹೇಗೆ ಅಂತ ನೋಡೋಣ. 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತೊಗರಿಬೇಳೆ ಮತ್ತು ಮಸೂರು ದಾಲು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಮಾಮೂಲಿ ತರಕಾರಿ ನಿಮ್ಗೆ ಯಾವ್ದು ಬೇಕೋ ಎಲ್ಲದನ್ನು ಹಾಕ್ಕೊಂಡು ಈಗೆಲ್ಲ 1-2 ಲೋಟ ಇದು ಕನ್ಸಿಡರ್ ಮಾಡ್ಕೊಂಡು ಒಂದು 5-6 ಲೋಟ ನೀರು ಹಾಕಿಬಿಟ್ಟು ಒಂದು 5-6 ಕೂಗು ಕೂಗಿಸ್ಕೊಳ್ಳೋಣ. ಸ್ವಲ್ಪ ಮೆತ್ತಗೆ ಬೇಯಬೇಕಲ್ವ, ಹಾಗಾಗಿ ಒಂದು 5-6 ಕೂಗು ಕೂಗಿಸ್ಕೊಳ್ಳೋಣ. ಇದಿಲ್ಲಿ ಕೂಗು ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಬೇಡ. ಕೊಬ್ಬರಿ, ಏಕೆ ನಾನು ಪೌಡ್ರಿಗೆ ಹಾಕಿಲ್ಲ ಅಲ್ವ, ಹಾಗಾಗಿ ಈಗ ಕೊಬ್ಬರಿ ಹಾಕ್ಕೋತಾ ಇದ್ದೀನಿ. ಕೊಬ್ಬರಿ ಮತ್ತು ಬಿಸಿಬೇಳೆಬಾತ್ ಪೌಡ್ರು ಏನು ಮಾಡಿದ್ದೀವಲ್ಲ ಅದೊಂದು 3-4 ಸ್ಪೂನು ಇದಕ್ಕೆ ಹಾಕ್ಕೋತೀನಿ. ನನಗೆ ಬೇಕು ಅನ್ಸುತ್ತೆ ನಾನು ಮತ್ತೆ ಒಗ್ಗರಣೆ ಹಾಕಬೇಕಾದ್ರೂ ಹಾಕ್ಕೋತೀನಿ. ಒಂದು 3-4 ಸ್ಪೂನ್ ಹಾಕ್ಕೋತೀನಿ. ಮತ್ತು ನಾವು ಮೆಣಸಿನ್ಕಾಯಿನೂ ಬಳಸಿಲ್ಲ, ಹಾಗಾಗಿ ಖಾರದ ಪುಡಿ ಈಗಲೇ ಬಳಸ್ಕೋಬೋದು. ನೀವು ಮೆಣಸಿನ್ಕಾಯಿ ಹುರಿದ್ಬೇಕಿದ್ರೂ ಹಾಕ್ಕೋಬೋದು, ಬಟ್ ನಾನು ಮೆಣಸಿನ್ಕಾಯಿನ ಹಾಕಲ್ಲ, ಅಷ್ಟೇ ಮಾಡ್ಕೊಂಡಿರ್ತೀನಿ. ಎಕ್ಸ್ಟ್ರಾ ಖಾರದ ಪುಡಿ ಹಾಕ್ಕೋತೀನಿ. ಇದು ಸ್ವಲ್ಪ ಫ್ಲೇವರ್ಸ್ ಅವ್ರದ್ದು ಅಚ್ಚ ಖಾರದ ಪುಡಿ, ಕಲರಿಗೋಸ್ಕರ. ನಮ್ಮನೇಲಿ ಬಿಸಿಬೇಳೆಬಾತ್ ಎಲ್ಲರಿಗೂ ಕೆಂಪಾಗಿರಬೇಕು, ಯಾಕೆ ಇಷ್ಟಪಡೋದು. ಸೊ ಹಾಗಾಗಿ ಅಚ್ಚ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋತೀನಿ. ಇದಿಷ್ಟು ಹಾಕ್ಕೊಂಡು ಹುಣಸೆ ಹಣ್ಣು ಏನು ನೆನೆಟ್ಟಿರ್ತೀವಿ ಅಲ್ವ ಅದನ್ನು ಹಾಕ್ಕೊಂಡು, ಬೇಕು ಅನಿಸಿದ್ರೆ ನಿಮಗೆ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಬಿಸಿಬೇಳೆಬಾತಿಗೆ ಬೇಕಾದಂಥ ಖಾರ ರೆಡಿ ಆಗುತ್ತೆ. ನೋಡಿ ರೆಡಿಯಾಗಿದೆ. ಈಗ ಬಿಸಿಬೇಳೆಬಾತನ್ನ ಒಗ್ಗರಣೆ ಮಾಡ್ಕೊಬೇಡ. ಬನ್ನಿ ನೋಡಿ, ಕ್ಲೀನಾಗಿ ಎಲ್ಲ ಬೆಂದಿದೆ, ಸಾಕು ಇಷ್ಟು ಬೆಂದರೆ.
ಪಾತ್ರೆಗಾಗಲೇ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಟೊಮ್ಯಾಟೊ, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಮೆಣಸಿನ್ಕಾಯಿ, ಬಟಾಣಿ ಫ್ರೋಝನ್ ಪೀಸ್ ಅದಕ್ಕೆ ನೀರಿಗೆ ಹಾಕಿಟ್ಟಿದ್ದೀನಿ. ಈ ಮಸಾಲೆ ಇದಿಷ್ಟನ್ನು ಬಳಸ್ಬಿಟ್ಟು ಈಗ ನಾನು ಬಿಸಿಬೇಳೆಭಾತನ್ನ ರೆಡಿ ಮಾಡ್ತೀನಿ. ಇದು ಫೈನಲ್ ಹಂತ ಬಿಸಿಬೇಳೆಭಾತ್ದು. ಎಲ್ಲ ಕುಕ್ಕರಲ್ಲೇ ಮಾಡ್ತಾರೆ, ಬಟ್ ನನಗೆ ಈ ಥರ ಮಾಡೋದು ತುಂಬ ಇಷ್ಟ ಆಗುತ್ತೆ. ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ. ಸಾಸಿವೆ ಚಿಟಪಟ ಅಂತಿದ್ದ ಹಾಗೆಯೇ ಈರುಳ್ಳಿ ಮತ್ತು ಕರಿಬೇವು ಹಾಕೋಣ. ಒಂದೊಂದನ್ನೇ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಲಾಸ್ಟಿಗೆ ಒಗ್ಗರಣೆ ಕೊಡ್ತಾರೆ, ಕೆಲವೊಬ್ರು ಆ ಥರನೂ ಮಾಡ್ತಾರೆ, ಬಟ್ ನಂಗೆ ಇದು ಇಷ್ಟ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ಮು ಈರುಳ್ಳಿ ಎರಡೂ ಫ್ರೈ ಆದಮೇಲೆ ಟೊಮೊಟೊ ಸ್ವಲ್ಪ ಬೇಗ ಆಗುತ್ತೆ ಅಲ್ವಾ, ಹಾಗಾಗಿ ನಾನು ಒಂದು 3-4 ಸೆಕೆಂಡ್ ಬಿಟ್ಟು ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ಅದನ್ನು ಹಾಕ್ತೀನಿ. ಇದೆಲ್ಲ ಆದಮೇಲೆ ಬಟಾಣಿ ಏನು ನಾವು ಫ್ರೋಝನ್ ಪೀಸ್ ನೆನೆಸಿಟ್ಕೊಂಡಿರ್ತೀವಿ ಅಲ್ಲ, ಅದನ್ನು ಹಾಕ್ಕೊಳ್ಳೋಣ. ಈಗ ಏನು ಅನ್ನ ಬೇಳೆ ಎಲ್ಲ ಬೇಯಿಸಿಟ್ಟಿದ್ದೀವಲ್ಲ, ಅದನ್ನೆಲ್ಲ ಪಾತ್ರೆಗೆ ಹಾಕ್ಕೊಬಿಡೋಣ. ಇದು ಹಾಕ್ಕೊಂಡು ಈಗ ಖಾರ ಇದೆ ಅಲ್ವಾ, ಆ ಖಾರ ಏನು ಮಿಕ್ಸಿಗೆ ಹಾಕಿಟ್ಟಿದ್ದು ಅದೆಲ್ಲದೂ ಹಾಕಿ ಅದನ್ನು ತೊಳೆದ್ಬಿಟ್ಟು ಸಹ ಆ ನೀರನ್ನು ಸಹ ಇದಕ್ಕೆ ಹಾಕ್ತೀನಿ ನಾನು. ಆದಷ್ಟು ನೀರು ಜಾಸ್ತಿನೇ ಹಾಕ್ತೀನಿ. ನಮ್ಮ ಮನೇಲಿ ಎಲ್ಲರಿಗೂ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ, ಹಾಗಾಗಿ ನಾನು ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟೆ ಕುದಿಸ್ಕೊತೀನಿ. ಒಂದು ಟೈಮ್ ಕ್ಲೀನಾಗಿ ಕೈ ಆಡಬೇಕಾಗುತ್ತೆ, ಸ್ಟೀಲ್ ಪಾತ್ರೆ ಅಲ್ವಾ, ಸೊ ತಳ ಇರೋ ಚಾನ್ಸ್ ತುಂಬ ಇರೋದ್ರಿಂದ ನಾನು ಸ್ವಲ್ಪ ಕೈ ಆಡ್ತಾ ಇರ್ತೀನಿ. ನೀರು ನೋಡಿ ನಿಮ್ಗೆ ಎಷ್ಟು ನೀರಿಗೆ ಬೇಕು. ಕೆಲವೊಬ್ಬರ ಮನೇಲಿ ತುಂಬ ಗಟ್ಟಿಗಿದ್ರೂ ನಡೆಯುತ್ತೆ, ನಮ್ಮಲ್ಲಿ ಸ್ವಲ್ಪ ನೀರಿಗೆ ಬೇಕಾಗುತ್ತೆ. ಈ ಕನ್ಸಿಸ್ಟೆನ್ಸಿ ಇದೆಯಲ್ಲ, ಇದು ಪರ್ಫೆಕ್ಟ್ ನೋಡಿ. ಬಿಸಿಬೇಳೆಭಾತ್ ರೆಡಿ ಆಗಿದೆ. ಚೆನ್ನಾಗಿ ಕುದಿ ಬಂದಮೇಲೆ ಆಫ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಘಮ ಘಮ ಅಂತ ಇದೆ, ಸೂಪರಾಗಿದೆ. ನೋಡಿದ್ರಿ ಅಲ್ವಾ ಹೇಗೆ ಪೌಡ್ರ್ ಮಾಡ್ಕೊಳ್ಳೋದು, ಅದರಿಂದ ಹೇಗೆ ರುಚಿಯಾಗಿ ಬಿಸಿಯಾದ ಬಿಸಿಬೇಳೆಭಾತ್ ಮಾಡ್ಕೊಳ್ಳೋದು ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಟೇಸ್ಟ್ ಮಾಡ್ಬೇಕಾದ್ರೆ ವೀಡಿಯೋ ಮಾಡೋಣ ಅನ್ಕೋತೀನಿ, ಬಟ್ ಆಗೋದೇ ಇಲ್ಲ, ಮರ್ತುಬಿಡ್ತೀನಿ. ಸೊ ಅದಕ್ಕೆ ಫೈನಲ್ ವೀಡಿಯೋ ಅಷ್ಟೇ ಮಾಡಿರ್ತೀನಿ. ಸಖತ್ತಾಗಿರುತ್ತೆ. ಬೂಂದಿ ಖಾರ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸ್ವರ್ಗಕ್ಕೆ ಮೂರೆಗೆ ಏನು ಅಂತಾರಲ್ಲ, ಆ ಟೇಸ್ಟ್ ಇರುತ್ತೆ ಬಿಸಿಬೇಳೆಭಾತು. ನನಗಂತೂ ಬಿಸಿಬೇಳೆಭಾತ್ ಒಂಥರ ಕಂಫರ್ಟ್ ಫುಡ್ಡು. ನಾನು ವಾರಕ್ಕೆ ಒಂದ್ಸತಿ ಮಾಡ್ತಾನೆ ಇರ್ತೀನಿ, 15 ದಿನಕ್ಕೆ ಒಂದ್ಸತಿ ಅಂತೂ ಕಂಪಲ್ಸರಿ ಮಾಡ್ತೀನಿ. ಒಂಥರ ಸಮಾಧಾನ ಕೊಡೋಂಥ ಫುಡ್ಡು. ಸೊ ಹಾಗಾಗಿ ಈ ರೆಸಿಪಿ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅನಿಸ್ಕೊಂಡು ಹಂಚ್ಕೊಂಡಿದ್ದು. ಸೊ ಮರಿದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.